ಹಾಯ್ ಎವ್ರಿವನ್, ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಕರ್ನಾಟಕ ಇತಿಹಾಸದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಸೊ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಕೂಡ ಆಯಿತು ಹಾಗೂ PDO ಪರೀಕ್ಷೆ ಕೂಡ ಆಯಿತು. ಇನ್ನು ಮುಂದೆ ಏನು ಅನ್ನೋದು ಪ್ರಶ್ನೆ ನಿಮ್ಮಲ್ಲಿ ಕಾಡ್ಬೋದು. ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಶಾರ್ಟ್ ಆಗಿ ನಾನು ನಿಮಗೆ ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಪರೀಕ್ಷೆ ಬರೆಯೋದು ನಿಮ್ಮ ಕೈಯಲ್ಲಿತ್ತು. ಸೊ ಇದರ ನಂತರ ಬರುವಂತಹ ರಿಸಲ್ಟು ನಿಮ್ಮ ಕೈಯಲ್ಲಿ ಇಲ್ಲ ಫ್ರೆಂಡ್ಸ್. ಯಾಕೆಂದರೆ ತುಂಬ ಜನ ಒಂದು ಪೋಸ್ಟಿಗೆ ಏನಿಲ್ಲ ಅಂದರೂ 4,000 ಜನ ಕಾಂಪಿಟೇಟರ್ ಇದ್ದಾರೆ ಈಗಿನ ಜನ್ರೇಷನಲ್ಲಿ. ಸೊ ಆ 4,000ರಲ್ಲಿ ಸಿಗೋದು ಕೇವಲ ಒಬ್ಬರಿಗೆ ಮಾತ್ರ. ಹಾಗಾಗಿ ಪರೀಕ್ಷೆ ಬರೆಯುವವರೆಗೂ ಮಾತ್ರ ನಿಮ್ಮ ಎಫರ್ಟ್ಸ್ ಇರುತ್ತೆ. ಸೊ ಪರೀಕ್ಷೆ ಬರೆದ ನಂತರ ನೀವು ಆ ಒಂದು ಎಫರ್ಟನ್ನು ಲಕ್ ಮೇಲೆ ಟ್ರೈ ಮಾಡಬೇಕಾಗತ್ತೆ. ಹಾಗಾಗಿ ಯಾರು ಬೇಜಾರಾಗಬೇಡಿ. ಪರೀಕ್ಷೆ ಚೆನ್ನಾಗಿ ಆಗಿಲ್ಲ ಅಂದವರು ಅದನ್ನು ಅಲ್ಲಿಗೆ ಬಿಟ್ಟು ಹಾಕಿ ಮುಂದೆ ಬರುವಂತಹ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ಮಾಡ್ತಾ ಹೋಗಿ. ಇನ್ನು ಪರೀಕ್ಷೆ ಚೆನ್ನಾಗಾಗಿ ಲಿಸ್ಟಲ್ಲಿ ಹೆಸರು ಬಂದರೂ ಕೂಡ ಸೊ PDO ನಾನ್ HKಯಲ್ಲಿ ಬರುವಂಥದ್ದು ಕೇವಲ 150 ಪೋಸ್ಟ್ಗಳಿದ್ದು, ಆದರೆ ಬರೆದವರು ಲೆಕ್ಕ ಲಕ್ಷಗಟ್ಟಲೆ ಇತ್ತು. ಹಾಗಾಗಿ ಆ ಬರೆದಂತಹ ಲಕ್ಷಗಟ್ಟಲೆ ಇದ್ದವ್ರಿಗೆಲ್ಲರಿಗೂ ಜಾಬ್ ಆಗುತ್ತಾ? ಸೊ ಇಲ್ಲ. ಆ ಕೇವಲ ಎಷ್ಟು ಜನಕ್ಕೆ ಜಾಬ್ ಆಗುತ್ತಂದ್ರೆ 150 ಜನಗಳಿಗೆ ಮಾತ್ರ ಜಾಬ್ ಆಗುತ್ತೆ. ಇನ್ನು 150 ಜನ ಮಾತ್ರ ಓದಿದಾರಾ? ಸೊ ಇಲ್ಲ. ಏನಿಲ್ಲ ಅಂದ್ರೂ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿ ಓದೋರು ಕೂಡ ಲಕ್ಷಗಟ್ಟಲೆ ಇರ್ತಾರೆ. ಸೊ ಆದರೆ ಸಿಗೋದು ಮಾತ್ರ ಲಕ್ ಇದ್ದವ್ರಿಗೆ ಮಾತ್ರ. ಹಾಗಂತ ಲಕ್ ಇದ್ರೆ ಪಾಸಾಗಿ ಜಾಬ್ ಹಿಡಿತೀವ? ಇಲ್ಲ, ಎಫರ್ಟ್ ಇರಬೇಕು. ಸೊ ಎಫರ್ಟ್ ಇದ್ದಾಗ ಕೊನೆಯಲ್ಲಿ ಬರೋದೇ ಲಕ್ಕು. ಸೊ ಎಫರ್ಟು ಇರಬೇಕು, ಲಕ್ಕು ಇರಬೇಕು. ಎಫರ್ಟ್ ಹಾಕಿದವ್ರಿಗೆಲ್ಲರಿಗೂ ಲಕ್ ಸಿಗುತ್ತಾ ಅಂದರೆ ಇಲ್ಲ. ಸೊ ಎಫರ್ಟ್ ಹಾಕಿದವ್ರಿಗೆಲ್ಲರಿಗೂ ಲಕ್ ಸಿಗಲ್ಲ. ಹಾಗೂ ಲಕ್ಕಿಂದನೇ ನಾವು ಪಾಸಾಗಿ ಜಾಬ್ ಹಿಡಿತೀವಿ ಅಂದರೆ ಅದನ್ನು ಕೂಡ ಆಗಲ್ಲ. ಸೊ ಎರಡೂ ಇದ್ದಾಗ ಮಾತ್ರ ಈ ಗೌರ್ಮೆಂಟ್ ಅಂದರೆ ಸರ್ಕಾರಿ ಅನ್ನ ತಿನ್ನುವಂತಹ ಭಾಗ್ಯ ಆ ಜಾಬನ್ನು ಪಡೆದಂಥವರಿಗೆ ಸಲ್ಲುತ್ತೆ. ಹಾಗಾಗಿ ಪ್ರಯತ್ನ ನಿಮ್ಮ ಕೈಯಲ್ಲಿರಲಿ. ಫಲನ ನೀವು ನಿರೀಕ್ಷೆ ಪಡಿ ಆಗ್ಬೋದು ಅನ್ನೋ ಆಸೆ ಇಟ್ಕೊಳ್ಳಿ. ಬಟ್ ಆಗ್ಲಿಲ್ಲ ಅಂದ್ರೆ ನಿರಾಸೆ ಆಗಬೇಡಿ. ಮತ್ತೊಂದು ಪರೀಕ್ಷೆಗೆ ತಯಾರಿ ನಡೆಸ್ತಾ ಹೋಗಿ. ಇನ್ನೊಂದು ಮಾತು ಫ್ರೆಂಡ್ಸ್, ಸೊ ಕಾಲ್ಫಾರ್ಮ್ ಆದಾಗೆ ಓದ್ಬೇಕಾ? ಸೊ ಇಲ್ಲ ಫ್ರೆಂಡ್ಸ್, ಕಾಲ್ಫಾರ್ಮ್ ಆದಾಗೆ ನಾನು ಓದ್ತೀನಿ ಅಂದ್ರೆ ಖಂಡಿತ ಈ ಕಾಂಪಿಟೇಟಿವ್ ಎಕ್ಸಾಮ್ ಪೀರಿಯಡ್ ಹೇಗಿರುತ್ತಂದ್ರೆ, ಸೊ ಕಾಂಪಿಟೇಷನ್ ತುಂಬಾ ಹೈ ಲೆವೆಲಲ್ಲಿ ಆಗ್ತಾ ಇದೆ. ಹಾಗಾಗಿ ನಾನು ಕಾಲ್ಫಾರ್ಮ್ ಆದಾಗೆ ಒಂದು 2-3 ತಿಂಗಳ ಓದ್ಬಿಡ್ತೀನಿ, ಜಾಬ್ ಹಿಡಿತೀನಿ ಅಂದರೆ ಕಷ್ಟ. ಸೊ ಕಾಲ್ಫಾರ್ಮ್ ಆದಾಗೆ ಓದ್ತೀವಿ ಅಂದರೆ ಇಲ್ಲ. ಸೊ ಕಾಲ್ಫಾರ್ಮ್ ಆದಾಗ ನೀವು ಓದದ್ದನ್ನು ರೀಕಾಲ್ ಮಾಡುವಂತಹ ಟೈಮ್ ಅಷ್ಟೇ ಸಿಗೋದಕ್ಕೆ ಸಾಧ್ಯ. ಹಾಗಾಗಿ ಈಗಲಿಂದನೇ ಓದ್ತಾ ಹೋಗಿ. ಸೊ ಈಗಲಿಂದನೇ ನೀವು ಒಂದು ಪರೀಕ್ಷೆಗೆ ತಯಾರಿ ನಡೆಸ್ತಾ ಹೋಗಿ. ಈಗ ಎಕ್ಸಾಮ್ ಮುಗಿದ ತಕ್ಷಣ ಅದನ್ನೆಲ್ಲವೂ ಬಿಟ್ಟು ಕೂಡಬೇಡಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಸೊ ಆಗ ನೀವು 10 ಅವರ್ ಓದಿದ್ರೆ ಈಗ ಅಟ್ಲೀಸ್ಟ್ ಒಂದು 2ರಿಂದ 3 ಅವರ್ ಆದ್ರೂ ಈ ಕಾಲ್ಫಾರ್ಮ್ ಇಲ್ಲದಿರುವಂತಹ ಟೈಮ್ನಲ್ಲಿ ಓದ್ತಾ ಹೋಗಿ. ಸೊ ಹೀಗೆ ನೀವು ಕಾಲ್ಫಾರ್ಮ್ ಇಲ್ಲದೇ ಇರುವಂತಹ ಟೈಮನ್ನು ಚೆನ್ನಾಗಿ ಬಳಸ್ಕೊಂಡ್ರೆ ಖಂಡಿತ ನಿಮಗೆ ಸಕ್ಸಸ್ಸು ಸಿಗೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ಕಾಲ್ಫಾರ್ಮ್ ಇಲ್ಲ ಅಂಥೇಳಿ ಓದೋದನ್ನು ಬಿಡಬೇಡಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟನ್ನ ಓದ್ತಾ ಹೋಗಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ತರಗತಿಯ ಮೊದಲ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವ ಪ್ರಾಚೀನ ಸಾಮ್ರಾಜ್ಯವು ಪ್ರಮುಖವಾಗಿತ್ತು? ಸೊ ಕರ್ನಾಟಕದಲ್ಲಿ ಯಾವ ಪ್ರಾಚೀನ ಸಾಮ್ರಾಜ್ಯ ಪ್ರಮುಖವಾಗಿತ್ತು ಅಂದರೆ ವಿಜಯನಗರ ಸಾಮ್ರಾಜ್ಯ. ಯಾವ ಸಾಮ್ರಾಜ್ಯ? ವಿಜಯನಗರ ಸಾಮ್ರಾಜ್ಯ. ಸೊ ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯವು ಪ್ರಮುಖವಾಗಿತ್ತು. ನೆಕ್ಸ್ಟ್ 2ನೇ ಪ್ರಶ್ನೆ, ಯಾವ ರಾಜವಂಶವು ಕರ್ನಾಟಕದಲ್ಲಿ ಪ್ರಸಿದ್ಧ ಹೊಯ್ಸಳ ದೇವಾಲಯಗಳನ್ನು ನಿರ್ಮಿಸಿತು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಹೊಯ್ಸಳ ರಾಜವಂಶ. ಸೊ ಯಾವ ರಾಜವಂಶವು ಕರ್ನಾಟಕದಲ್ಲಿ ಪ್ರಸಿದ್ಧ ಹೊಯ್ಸಳ ದೇವಾಲಯಗಳನ್ನು ನಿರ್ಮಿಸಿತು ಅಂದ್ರೆ ಹೊಯ್ಸಳ ರಾಜವಂಶವು ಕರ್ನಾಟಕದಲ್ಲಿ ಪ್ರಸಿದ್ಧ ಹೊಯ್ಸಳ ದೇವಾಲಯಗಳನ್ನು ನಿರ್ಮಿಸಿತು. ನೆಕ್ಸ್ಟ್ 3ನೇ ಪ್ರಶ್ನೆ, ಬೆಂಗಳೂರು ನಗರವನ್ನ ಸ್ಥಾಪಿಸಿದವರು ಯಾರು? ಸೊ ಬೆಂಗಳೂರು ನಗರವನ್ನ ಸ್ಥಾಪಿಸಿದವರೇ ಕೆಂಪೇಗೌಡರು. ಯಾರು? ಕೆಂಪೇಗೌಡ. ಸೊ ಬೆಂಗಳೂರು ನಗರವನ್ನ ಸ್ಥಾಪಿಸಿದವರು ಕೆಂಪೇಗೌಡ. ನೆಕ್ಸ್ಟ್ 4ನೇ ಪ್ರಶ್ನೆ, ಯಾವ ರಾಜವಂಶವು ಪಟ್ಟದಕಲ್ಲಿನ ವಾಸ್ತುಶಿಲ್ಪದ ಅದ್ಭುತಗಳಿಗೆ ಹೆಸರುವಾಸಿಯಾಗಿದೆ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಚಾಲುಕ್ಯ ರಾಜವಂಶ. ಯಾವ ರಾಜವಂಶ? ಚಾಲುಕ್ಯ ರಾಜವಂಶ. ಸೊ ಚಾಲುಕ್ಯ ರಾಜವಂಶವು ಪಟ್ಟದಕಲ್ಲಿನ ವಾಸ್ತುಶಿಲ್ಪದ ಅದ್ಭುತಗಳಿಗೆ ಹೆಸರುವಾಸಿಯಾಗಿದೆ. ನೆಕ್ಸ್ಟ್ 5ನೇ ಪ್ರಶ್ನೆ,
ಯಾವ ಮಹಾನ್ ಚಕ್ರವರ್ತಿಯು ರಾಕ್ ಕಟ್ ಬಾದಾಮಿ ಗುಹೆ ದೇವಾಲಯಗಳೊಂದಿಗೆ ಸಂಬಂಧ ಹೊಂದಿದ್ದನು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಚಾಲುಕ್ಯ ದೊರೆಯಾದಂತಹ ಇಮ್ಮಡಿ ಪುಲಿಕೇಶಿ. ಯಾರು? ಇಮ್ಮಡಿ ಪುಲಿಕೇಶಿ. ಎಷ್ಟನೇ ಪುಲಿಕೇಶಿ? 1ನೆಯ ಇಮ್ಮಡಿ ಪುಲಿಕೇಶಿ ಏನಾಗಿರ್ತಾನಂದ್ರೆ, ಸೊ ಈ ಇಮ್ಮಡಿ ಪುಲಿಕೇಶಿಯು ಮಹಾನ್ ಚಕ್ರವರ್ತಿಯೂ ಆಗಿದ್ದು ರಾಕ್ ಕಟ್ ಬಾದಾಮಿ ಗುಹೆ ದೇವಾಲಯಗಳೊಂದಿಗೆ ಸಂಬಂಧ ಹೊಂದಿದ್ದನು. ನೆಕ್ಸ್ಟ್ 6ನೇ ಪ್ರಶ್ನೆ, ಕರ್ನಾಟಕ ಮರುನಾಮಕರಣ ಕಾಯ್ದೆಯ ಮೊದಲು ಕರ್ನಾಟಕದ ಆರಂಭಿಕ ಹೆಸರೇನು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಮೈಸೂರು ಸಂಸ್ಥಾನ ಅಂತೇಳಿ ಕರಿತಿದ್ವಿ. ಯಾವಾಗ ಕರ್ನಾಟಕ ಅಂತೇಳಿ ನಾಮಕರಣ ಆಗೋಕ್ಕೂ ಮುಂಚೆ ಮೈಸೂರು ಸಂಸ್ಥಾನ ಅಂಥೇಳಿ ಕರೀಲಾಗ್ತಿತ್ತು. ಸೊ ಕರ್ನಾಟಕ ಮರುನಾಮಕರಣ ಕಾಯ್ದೆಯ ಮೊದಲ ಕರ್ನಾಟಕದ ಆರಂಭಿಕ ಹೆಸರೇನು ಅಂದ್ರೆ ಮೈಸೂರು. ನೆಕ್ಸ್ಟ್ 7ನೇ ಪ್ರಶ್ನೆ, ಕರ್ನಾಟಕದ ತಾಳಿಕೋಟದಲ್ಲಿ ಯಾವ ಐತಿಹಾಸಿಕ ಯುದ್ಧ ನಡೆಯಿತು? ಸೊ ಕರ್ನಾಟಕದ ತಾಳಿಕೋಟೆಯಲ್ಲಿ ಯಾವ ಐತಿಹಾಸಿಕ ಯುದ್ಧ ನಡೀತು ಅಂದ್ರೆ ತಾಳಿಕೋಟಿ ಕದನ ನಡೆಯಿತು. ಸೊ ಗೊತ್ತಿರ್ಬೋದು ನಿಮಗೆ ತಾಳಿಕೋಟಿ ಕದನದ ಬಗ್ಗೆ. ಸೊ ಈ ತಾಳಿಕೋಟಿ ಕದನ ಎಲ್ಲಿ ನಡೆಯಿತು ಅಂದ್ರೆ ಕರ್ನಾಟಕದಲ್ಲಿರುವಂತಹ ತಾಳಿಕೋಟೆಯಲ್ಲಿ ಈ ಐತಿಹಾಸಿಕ ಯುದ್ಧವು ನಡೆಯಿತು. ನೆಕ್ಸ್ಟ್ 8ನೇ ಪ್ರಶ್ನೆ, ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಮಹಿಳಾ ದೊರೆ ಯಾರು? ಸೊ ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಮಹಿಳಾ ದೊರೆ ಯಾರು ಅಂದ್ರೆ ರಾಣಿ ಚೆನ್ನಮ್ಮ. ಯಾರು? ರಾಣಿ ಚೆನ್ನಮ್ಮ. ಸೊ ಈ ರಾಣಿ ಚೆನ್ನಮ್ಮ ಯಾರು ಅಂದ್ರೆ ಕಿತ್ತೂರಿನ ರಾಣಿ ಚೆನ್ನಮ್ಮ. ಇವರು ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಮಹಿಳಾ ದೊರೆಯಾಗಿದ್ದರು. ನೆಕ್ಸ್ಟ್ 9ನೇ ಪ್ರಶ್ನೆ, ಯಾವ ಮುಸ್ಲಿಂ ರಾಜವಂಶವು ಕರ್ನಾಟಕವನ್ನ ಆಕ್ರಮಿಸಿ ಸುಲ್ತಾನರವನ್ನ ಸ್ಥಾಪಿಸಿತು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಬಹಮನಿ ರಾಜವಂಶ. ಯಾವ ರಾಜವಂಶ? ಬಹಮನಿ ರಾಜವಂಶ. ಏನ್ ಮಾಡ್ತು ಅಂದ್ರೆ ಬಹಮನಿ ರಾಜವಂಶ, ಮುಸ್ಲಿಂ ರಾಜವಂಶವು ಕರ್ನಾಟಕವನ್ನ ಆಕ್ರಮಿಸಿ ಸುಲ್ತಾನರನ್ನ ಸ್ಥಾಪಿಸಿತ್ತು. 10ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಚಕ್ರವರ್ತಿ ಯಾರು? ಸೊ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಿದಂತಹ ಚಕ್ರವರ್ತಿ ಯಾರು ಅಂದ್ರೆ ಹರಿಹರ ಮತ್ತು ಬುಕ್ಕರಾಯ. ಹರಿಹರ ಮತ್ತು ಬುಕ್ಕರಾಯ. ಸೊ ಹರಿಹರ ಬುಕ್ಕರಾಯರನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಹಕ್ಕ ಬುಕ್ಕರು ಅಂತ ಹೇಳಿ ಕರಿತೀವಿ. ಸೊ ಇವರು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಿದಂತಹ ಚಕ್ರವರ್ತಿಗಳು ಅಂತಾನೆ ಹೇಳ್ಬೋದು. ಸೊ ಹರಿಹರ ಮತ್ತು ಬುಕ್ಕರಾಯ ಅಥವಾ ಹಕ್ಕ ಬುಕ್ಕರು. 11ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಸೊ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂದ್ರೆ ಹಂಪಿ. ಸೊ ಯಾವುದು ಅಂದ್ರೆ ಹಂಪಿ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ. ನೆಕ್ಸ್ಟ್ 12ನೇ ಪ್ರಶ್ನೆ, ವಸಾಹತುಶಾಹಿ ಅವಧಿಯಲ್ಲಿ ಯಾವ ಯುರೋಪಿಯನ್ ಶಕ್ತಿಯು ಕರ್ನಾಟಕದಲ್ಲಿ ಪ್ರಬಲ ಅಸ್ತಿತ್ವವನ್ನ ಹೊಂದಿತ್ತು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಪೋರ್ಚುಗೀಸ್. ಯಾವುದು? ಪೋರ್ಚುಗೀಸ್. ಸೊ ವಸಾಹತುಶಾಹಿ ಅವಧಿಯಲ್ಲಿ ಈ ಪೋರ್ಚುಗೀಸ್ ಅನ್ನುವಂಥದ್ದು ಯುರೋಪಿಯನ್ ಶಕ್ತಿಯು ಕರ್ನಾಟಕದಲ್ಲಿ ಪ್ರಬಲ ಅಸ್ತಿತ್ವವನ್ನ ಹೊಂದಿತ್ತು. ನೆಕ್ಸ್ಟ್ 13ನೇ ಪ್ರಶ್ನೆ, 12ನೇ ಶತಮಾನದ ಕನ್ನಡದ ಶ್ರೇಷ್ಠ ಕವಿ ಮತ್ತು ತತ್ವಜ್ಞಾನಿ ಯಾರು? ಸೊ ಈ 12ನೇ ಶತಮಾನದ ಕನ್ನಡದ ಶ್ರೇಷ್ಠ ಕವಿ ಮತ್ತು ತತ್ವಜ್ಞಾನಿ ಯಾರು ಅಂದ್ರೆ ಬಸವಣ್ಣ. ಯಾರಿ? ಬಸವಣ್ಣ. ಇವರು 12ನೇ ಶತಮಾನದ ಕನ್ನಡದ ಶ್ರೇಷ್ಠ ಕವಿ ಹಾಗೂ ತತ್ವಜ್ಞಾನಿ ಅಂಥೇಳಿ ಕರೆಯಲ್ಪಡಲಾಗುತ್ತದೆ. ಸೊ 14ನೇ ಪ್ರಶ್ನೆ, 19ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನ ವಿರೋಧಿಸಿದಂತಹ ರಾಣಿ ಯಾರು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಕಿತ್ತೂರು ರಾಣಿ ಚೆನ್ನಮ್ಮ. ಯಾರಿ? ಕಿತ್ತೂರು ರಾಣಿ ಚೆನ್ನಮ್ಮ. ಏನ್ ಮಾಡಿದ್ರು ಇವರು ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೆ 19ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನ ವಿರೋಧಿಸಿದ್ರು. ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ. ನೆಕ್ಸ್ಟ್ 15ನೇ ಪ್ರಶ್ನೆ, 18ನೇ ಶತಮಾನದ ಉತ್ತರಾರ್ಧದಲ್ಲಿ ಟಿಪ್ಪು ಸುಲ್ತಾನನಿಂದ ಬೆಂಗಳೂರನ್ನ ವಶಪಡಿಸಿಕೊಳ್ಳಲು ಯಾವ ಬ್ರಿಟಿಷ್ ಜನರಲ್ ಕಾರಣವಾಯಿತು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್. ಕೇಳಿದಿರಾ ನೀವು? ಲಾರ್ಡ್ ಕಾರ್ನ್ ವಾಲಿಸ್ ಏನ್ ಮಾಡಿದಾರೆ ಇವನು? ಲಾರ್ಡ್ ಕಾರ್ನ್ ವಾಲಿಸು. ಸೊ ಕಮೆಂಟ್ಗಳ ಮೂಲಕ ತಿಳಿಸಿ. ಸೊ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಟಿಪ್ಪು ಸುಲ್ತಾನನಿಂದ ಬೆಂಗಳೂರನ್ನ ವಶಪಡಿಸಿಕೊಳ್ಳಲು ಯಾವ ಬ್ರಿಟಿಷ್ ಜನರಲ್ ಕಾರಣರಾದರು ಅಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್
ಕಾರಣರಾದರು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಟಿಪ್ಪು ಸುಲ್ತಾನನಿಂದ ಬೆಂಗಳೂರನ್ನ ವಶಪಡಿಸಿಕೊಳ್ಳುತ್ತಾರೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಪ್ರಸಿದ್ಧ ಗೋಳಗುಂಬಜನ ವಾಸ್ತುಶಿಲ್ಪಿ ಯಾರು? ಪ್ರಸಿದ್ಧ ಗೋಳ್ ಗುಂಬಜ್ನ ವಾಸ್ತುಶಿಲ್ಪಿ ಯಾರು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ದಾಬೂಲ್ನ ಯಾರಿ? ದಾಬೂಲ್ನ ಯಾಕೂಟ್ ಅನ್ನೋನು. ಸೊ ದಾಬೂಲ್ನ ಯಾಕೂಟ್ ಅನ್ನೋನು ಪ್ರಸಿದ್ಧವಾದಂತಹ ಗೋಳ ಗುಂಬಜದ ವಾಸ್ತುಶಿಲ್ಪಿ ಅಂತ ಹೇಳಿ ಕರಿತೀವಿ. ಈ ಗೋಳ ಗುಂಬಜ ಕಾಣೋದೇ ವಿಜಯಪುರ ಡಿಸ್ಟಿಕ್ ನಲ್ಲಿ. ಯಾರೆಲ್ಲ ನೋಡಿಲ್ಲ ಒಂದ್ಸಾರಿ ಹೋಗಿ ವಿಸಿಟ್ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಗೋಳ ಗುಂಬಜ್. ನೆಕ್ಸ್ಟ್ 17ನೇ ಪ್ರಶ್ನೆ, ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಸೊ ಪಶ್ಚಿಮ ಚಾಲುಕ್ಯದ ರಾಜಧಾನಿ ಯಾವುದು ಅಂದ್ರೆ ಕಲ್ಯಾಣಿ. ಸೊ ಯಾವುದು ಕಲ್ಯಾಣಿ? ಸೊ ಈಗಿನ ಬಸವ ಕಲ್ಯಾಣಕ್ಕೆ ಕಲ್ಯಾಣಿ ಅಂತ ಹೇಳಿ ಕರಿತಾ ಇದ್ರು. ಸೊ ಈ ಕಲ್ಯಾಣಿ ಅನ್ನುವಂಥದ್ದು ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. 18ನೇ ಪ್ರಶ್ನೆ, ಶಾತವಾಹನರ ಕಾಲದಲ್ಲಿ ಕರ್ನಾಟಕದಲ್ಲಿ ಯಾವ ಪ್ರಾಚೀನ ವಿಶ್ವವಿದ್ಯಾಲಯ ಪ್ರವರ್ಧಮಾನಕ್ಕೆ ಬಂದಿತು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನಾಗಾರ್ಜುನಗೊಂಡ. ಯಾವುದು? ನಾಗಾರ್ಜುನಕೊಂಡ ಅಥವಾ ಗೊಂಡ. ಸೊ ಶಾತವಾಹನರ ಕಾಲದಲ್ಲಿ ಕರ್ನಾಟಕದಲ್ಲಿ ಯಾವ ಪ್ರಾಚೀನ ವಿಶ್ವವಿದ್ಯಾಲಯ ಪ್ರವರ್ಧಮಾನಕ್ಕೆ ಬಂದಿತು ಅಂದ್ರೆ ನಾಗಾರ್ಜುನಗೊಂಡ ಅಥವಾ ನಾಗಾರ್ಜುನಕೊಂಡ ಅನ್ನುವಂಥದ್ದು ಪ್ರಾಚೀನ ಕಾಲದ ವಿಶ್ವವಿದ್ಯಾಲಯವಾಗಿದ್ದು ಇದು ಶಾತವಾಹನರ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದಿತು. ನೆಕ್ಸ್ಟ್ 19ನೇ ಪ್ರಶ್ನೆ, ಎಲ್ಲೋರಾದಲ್ಲಿ ಏಕಶಿಲೆಯ ಕೈಲಾಸ ದೇವಾಲಯದ ನಿರ್ಮಾಣಕ್ಕೆ ಹೆಸರುವಾಸಿಯಾದಂತಹ ಚಕ್ರವರ್ತಿ ಯಾರು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ರಾಷ್ಟ್ರಕೂಟನಾದಂತಹ ರಾಜಕೃಷ್ಣ. ಯಾರಿ? ರಾಷ್ಟ್ರಕೂಟನಾದಂತಹ 1ನೇ ರಾಜಕೃಷ್ಣ. ಎಲ್ಲೋರಾದಲ್ಲಿ ಏಕಶಿಲೆಯ ಕೈಲಾಸ ದೇವಾಲಯದ ನಿರ್ಮಾಣಕ್ಕೆ ಹೆಸರುವಾಸಿಯಾದಂತಹ ಚಕ್ರವರ್ತಿ ಯಾರು ಅಂದ್ರೆ ರಾಷ್ಟ್ರಕೂಟರ ದೊರೆಯಾದಂತಹ 1ನೇ ರಾಜಕೃಷ್ಣ. ಈತ ಹೆಸರುವಾಸಿಯಾಗಿದ್ದ. ನೆಕ್ಸ್ಟ್ 20ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಕದಂಬ ರಾಜವಂಶದ ಗಮನಾರ್ಹ ಆಡಳಿತಗಾರ ಯಾರು? ಸೊ ಕರ್ನಾಟಕದಲ್ಲಿ ಕದಂಬ ರಾಜವಂಶದ ಗಮನಾರ್ಹ ಆಡಳಿತಗಾರ ಯಾರು ಅಂದ್ರೆ ಮಯೂರ ಶರ್ಮ. ಯಾರು? ಮಯೂರ ಶರ್ಮ. ಸೊ ಮೊದಲು ಮಯೂರ ವರ್ಮ ಇರ್ತಾನೆ, ಆಮೇಲೆ ಮಯೂರ ಶರ್ಮ ಆಗ್ತಾನೆ. ಸೊ ಕರ್ನಾಟಕದಲ್ಲಿ ಕದಂಬ ರಾಜವಂಶದ ಗಮನಾರ್ಹ ಆಡಳಿತಗಾರ ಯಾರು ಅಂದ್ರೆ ಮಯೂರ ಶರ್ಮ. ಈತ ಕರ್ನಾಟಕದಲ್ಲಿ ಕದಂಬ ರಾಜವಂಶದ ಗಮನಾರ್ಹ ಆಡಳಿತಗಾರನಾಗಿದ್ದ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ 20 ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡಿದೆವು. ಸೊ ಮುಂದಿನ ತರಗತಿಯಲ್ಲಿ ಮತ್ತೆ 20 ಪ್ರಶ್ನೆಗಳೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ತರಗತಿಯನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಯವರೆಗೂ ಈ ತರಗತಿಯನ್ನ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.